ರಾಜ್ಯ ಸರ್ಕಾರಕ್ಕೆ ವೀರೇಂದ್ರ ಹೆಗ್ಡೆ ಧನ್ಯವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಸತ್ಯತೆ ಹೊರಬರಲಿ ಅಂತಾನೆ ಎಸ್ಐಟಿ ರಚನೆಯನ್ನ ಮಾಡಿರುವಂತದ್ದು. ಅಂತಿಮ ವರದಿ ಬರುವವರೆಗೂ ಯಾವ ನಿರ್ಧಾರವಿಲ್ಲ. ಸರ್ಕಾರದ ವಿರುದ್ಧ ಹೇಳಿಕೆ ನೀಡಿದ್ರು ಪ್ರತಿಕ್ರಿಯೆ ನೀಡಲ್ಲ. ಅಂತಿಮ ವರದಿ ಬರೋ ತನಕ ಈ ಬಗ್ಗೆ ಮಾತನಾಡುವುದಿಲ್ಲ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ರಾಜ್ಯ ಸರ್ಕಾರಕ್ಕೆ ವೀರೇಂದ್ರ ಹೆಗ್ಡೆಯವರು ಧನ್ಯವಾದವನ್ನು ತಿಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಅದರ ಸತ್ಯತೆ ತಿಳಿಯೋದಕ್ಕೆ ತನಿಖೆಯನ್ನ ಆರಂಭಿಸಲಾಯಿತು. ಈಗಾಗಲೇ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಅಂತಿಮ ಹಂತದ ವರದಿ ಬರುವವರೆಗೂ ಸರ್ಕಾರ ಯಾವುದೇ ನಿರ್ಧಾರಕ್ಕೆ ಬರೋದಿಲ್ಲ. ವಿಪಕ್ಷಗಳು ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಮಾತನಾಡಿದ್ದಾರೆ. ನೋಡಿ, ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನೋಡಿ, ಸತ್ಯತೆ ಹೊರಬರೋ ತನಕ ಅಂದ್ರೆ ಹೊರಬರಲಿ ಅಂತಾನೆ ಎಸ್ಐಟಿಯನ್ನ ರಚನೆ ಮಾಡಿರುವಂಥದ್ದು. ಅಂತಿಮ ವರದಿ ಬರೋವರೆಗೂ ಅಂದ್ರೆ ಫೈನಲ್ ಒಂದು ರಿಸಲ್ಟ್ ಬರೋವರೆಗೂ ಕೂಡ ಯಾವ ನಿರ್ಧಾರ ಇಲ್ಲ. ಸರ್ಕಾರದ ವಿರುದ್ಧ ಹೇಳಿಕೆ ನೀಡಿದ್ರು ಪ್ರತಿಕ್ರಿಯೆ ನೀಡಲ್ಲ. ಅಂತಿಮ ವರದಿ ಬರೋ ತನಕ ಈ ಕುರಿತಂತೆ ನಾನೇನು ಮಾತನಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿಪಕ್ಷಗಳು ನಡೆಸಿದಂತಹ ಧರ್ಮಸ್ಥಳ ಚಲೋ ವಿಚಾರದ ಕುರಿತಂತೂ ಕೂಡ ಮಾತನಾಡಿದ್ದಾರೆ. ಅಂತಿಮ ಹಂತದ ವರದಿ ಬರೋವರೆಗೂ ಸರ್ಕಾರ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರಕ್ಕೆ ವೀರೇಂದ್ರ ಹೆಗ್ಡೆ ಧನ್ಯವಾದವನ್ನ ಕೂಡ ತಿಳಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್.